ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಚೌಳಿಕಾಯಿ ಪಲ್ಯ ಹಾಗೂ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಜವಾರಿ ಚೌಳಿಕಾಯಿ ಪಲ್ಯ ಮಾಡೀನಿ ಇವತ್ತು. ನೋಡಿ, ಮೊಸರು ಮತ್ತು ಗಟ್ಟಿ ಮೊಸರು ಹಾಗೆ ಚೌಳಿಕಾಯಿ ಪಲ್ಯ ಹಾಕ್ಕೊಡ್ತೀನಿ, ತುಪ್ಪ ಇರುತ್ತೆ. ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡಿ, ನೀರೊಳಗೆ ಹಚ್ಚಿದೆ. ಹಂಡೆ ಅಂತೀವಿ ನಾವು, ನೀರಿಗೆ ಹಚ್ಚಿ ಉರಿ ಹಚ್ಚಿ ಹೋಗಿದೆ. ನೋಡಿ, ಸೂರ್ಯ ಬಂದಿದ್ದಾನೆ. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಜಾಸ್ತಿ ಗಿಡಗಳಿದ್ದಾವೆ ಫ್ರೆಂಡ್ಸ್, ಜಾಸ್ತಿ ಇದೆ, ಚೆನ್ನಾಗಿರುತ್ತೆ. ನೋಡಿ, ಹಾಗಲ ಬಳ್ಳಿ ನಮ್ಮ ಮನೆಯಲ್ಲಿ ಹಾಕಿರೋದು. ಹಾಗಲಕಾಯಿ ಬಳ್ಳಿ ತಾನೇ ಬೀಜ ಬಿದ್ದು ಎದ್ದಿರೋದು ಅದು. ನೋಡಿ, ಹಾಗಲಕಾಯಿ ಆಗ್ಯಾವ, ಎಷ್ಟು ಚೆನ್ನಾಗಿದೆ. ಇವಾಗ ಹೂ ಬಿಡ್ತಾ ಇದೆ. ಹಾಗೆ ನೋಡಿ, ಇಲ್ಲಿ ಗಿಡಕ್ಕೆ ಏರಿಸಿರೋದು ನಾವು. ಸ್ನಾನ ಮಾಡಿ ಬಂದು ಜಳಕ ಮಾಡಿ ಬಂದೆ. ಎಲ್ಲರಿಗೂ ನಮಸ್ಕಾರ. ಇವಾಗ ಮಕ್ಕಳಿಗೆ ಏನಾದರೂ ನಾಷ್ಟ ಮಾಡಿ ಕಳಿಸೋಣ, ಸ್ಕೂಲ್ಗೆ ಹೋಗ್ಬೇಕಲ್ವ ಅವರು. ಏನಾದರೂ ರೆಡಿ ಮಾಡೋಣ ಅಂತ ಕೇಳಿದೆ ಅವ್ರಿಗೆ. ಅವಲಕ್ಕಿ ಮಾಡು ಅಂತ ಹೇಳಿದರು. ಅದಕ್ಕೆ ಉಳ್ಳಾಗಡ್ಡಿ ಒಳಕತ್ತೀನಿ ನೋಡ್ರಿ. ಅವಲಕ್ಕಿ ಮಾಡಿ, ಅನ್ನ ಒಂದು ಭಾಳ ಇತ್ತು ಸಂಜೆ ನಂದು. ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅನ್ನನೂ ಪಾನೆ ಕೊಡಬೇಕು ನಮ್ಮ ಮನೆಯವ್ರಿಗೆ. ನಮ್ಮ ಮಕ್ಕಳಿಗೆ ಅವಲಕ್ಕಿ ಮಾಡಬೇಕು. ಅವ್ರಿಗೆ ಉಳ್ಳಾಗಡ್ಡಿ ಹಾಕ್ಲಾರ್ದೇನು ಹಾಕ್ಲಾರ್ದೆ ಮಾಡ್ಬೇಕು ಹಾಗೆ. ಅದಕ್ಕೆ ಇವಾಗ ನೋಡಿ, ಚಿತ್ರಾನ್ನ ಮಾಡೋಣ ಬನ್ನಿ. ಸಂಜೆ ನಂದು ಅನ್ನ ಉಳ್ದಿತ್ತಲ್ವ, ಅದಕ್ಕೆ ಉಳ್ಳಾಗಡ್ಡಿ ಉಳಿದ್ನಿ. ಇವಾಗ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ. ಸನ್ಫ್ಲವರು ಎಣ್ಣೆ ಬಳಸ್ತಾ ಇರೋದು ನಾನು. ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಳ್ಳಿ. ಏನು ಗೊತ್ತಿರುತ್ತೆ ಫ್ರೆಂಡ್ಸ್, ಎಲ್ಲರಿಗೂ ಚಿತ್ರಾನ್ನ ಮಾಡೋದು. ಏನು ಮಾಡೋದು, ದಿನ ಬೆಳಗ್ಗೆ ಒಂದು ಟೈಮ್ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಈ ನನ್ನ ಮಕ್ಕಳಿಗಂತೂ ಅದು ಅಲ್ಲಿ ಇದು ಅಲ್ಲಿ ಏನು ಕಟ್ಟಬೇಕಾ ಸಾಲಿಗೆ ಅಂತಲೂ ಗೊತ್ತಾಗಲ್ಲ. ಇವಾಗ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ, ಉಳ್ಳಾಗಡ್ಡಿ ಹಾಕ್ಕೊಂಡೆ, ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ. ಮುಂಜಾನೆ ಎದ್ದು ಒಂದು ದಮ್ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮಲ್ಲೇ ಕರಿಬೇವು ಗಿಡ ದೊಡ್ಡದಿದೆ, ಅದರಲ್ಲೇ ದಿನ ಫ್ರೆಶ್ ಆಗಿರೋ ಕರಿಬೇವು ಹಾಕ್ತೀನಿ. ಕರಿಬೇವು ನೋಡಿ ಇವಾಗ ಆಗಿದೆ. ಹಾಕಿ ಬಡ್ಸ್ಕೊಳ್ಳಿ. ದಿನ ಒಂಥರ ಏನು ಅಡುಗೆ ಮಾಡಬೇಕು, ಟಿಫನ್ ಏನು ಮಾಡಬೇಕು, ನನ್ನ ಮಕ್ಳಿಗೆ ಒಂಥರ, ನಮ್ಮ ಯಜಮಾನ್ರಿಗೆ ಒಂಥರ. ಆಮೇಲೆ ರೊಟ್ಟಿ ಮಾಡಬೇಕು, ಬಟ್ಟೆ ಒಳಗೆ ಸಾಕಾಗಿದೆ ಫ್ರೆಂಡ್ಸ್. ದಿನ ಮಾಡಿ ಎದ್ದು ಕೂಡಲೇ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಯಾರಿಗೆಲ್ಲ ವ್ಲಾಗ್ಲಿ ಇಷ್ಟ ಆದರೆ ಪ್ಲೀಸ್, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ಆಗಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವಾಗ ನೋಡಿ, ಅನ್ನ ಉಳಿದಿರೋದು ಸ್ವಲ್ಪ ಎಲ್ಲ ಅದನ್ನು ಬಿಡಿ ಮಾಡ್ತಾಯಿದ್ದೀನಿ. ಗಟ್ಟಿ ಇರುತ್ತಲ್ವ, ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು, ಚಲೋ ಅಕ್ಕಿ ಅನ್ನ, ಅದಕ್ಕೆ ಅಂತ ಪಾನೆ ಕೊಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಇದೆ ಒಂಥರ ಸಂಜೆ ನನ್ನ ಅನ್ನದ್ದು. ಇವಾಗ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಮೇಲೆ. ಉಪ್ಪು ಸ್ವಲ್ಪ, ಸಕ್ಕರೆ ಉದುರಿಸ್ತೀನಿ ನಾನು. ಸಕ್ಕರೆ ಹಾಕಿರೋ ಟೇಸ್ಟ್ ಬರುತ್ತೆ ಸ್ವಲ್ಪ, ಹಂಗಾಗಿ ಚಿತ್ರಾನ್ನ. ಇವಾಗೆಲ್ಲ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಬಾಡ್ಕೊಂಡು, ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಮ್ಮ ಮನೆಯವರು ಖಾರದ ಪುಡಿ ಹಾಕಿರೋದೇ ತಿನ್ನೋದು. ಇವು ಮಕ್ಕಳಿಗೂ ಅಷ್ಟೇ ಖಾರದ ಪುಡಿ ಹಾಕಿರೋ ತಿಂತಾರೆ. ಚಿತ್ರಾನ್ನ ರೆಡಿ ಆಯಿತು. ಇವಾಗ ಮಕ್ಕಳಿಗೆ ಅವಲಕ್ಕಿ ಮಾಡೋದ್ರಿ, ಸ್ಪೆಷಲ್ ಅವಲಕ್ಕಿ ಅಂದರೆ ಏನು ಗೊತ್ತಾ? ಏನಿಲ್ಲ ರೀ, ಅದರೊಳಗೆ ಸುಮ್ಮನೆ ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಹಾಕೋದು, ತಿರುವಾಡೋದು, ಇಡೋದು ಅಷ್ಟೇ. ಉಪ್ಪಿಟ್ಟನು ಹಂಗೆ, ಅವಲಕ್ಕಿ ಹಂಗೆ. ಅವ್ರಿಗೆ ಪುರ್ತಕಷ್ಟು ಮಾಡಿಕೊಡ್ತೀನಿ ರೀ. ಇಲ್ಲಾಂದರೆ ಏನು ತಿನ್ನಲ್ಲ, ಹಂಗೆ ತೊಗೊಂಬರ್ತಾರೆ ಒಳ್ಳೆ ವಾಪಸ್ಸು. ಏನಾದರೂ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟಿ ಹಾಕಿದರೆ, ಏನಾದರೂ ಹಾಕಿದ್ರೆ ವಾಪಸ್ ಹಾಗೆ ತೊಗೊಂಬರ್ತಾರೆ ಮನೆಗೆ. ಅದಕ್ಕೆ ಅವ್ರಿಗೆ ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು ಅಷ್ಟು ಹಾಕಿ ಅವಲಕ್ಕಿ ಮಾಡಿಕೊಟ್ಟೆ ಅವ್ರಿಗೆ. ನೋಡಿ, ಏನಿಲ್ಲ, ಸಿಂಪಲ್ ಇದು.
ಅಂದರೆ ಖಾಲಿ ಮಾಡಿರ್ತಾರೆ, ಮೊಸರು ಹಾಕ್ಕೊಂಡು ಹೋಗ್ತಾರೆ. ಏನು ಎಲ್ಲ ಇಲ್ಲಾಂದ್ರೆ ವಾಪಸ್ ತೊಗೊಂಡು ಬಂದುಬಿಡ್ತಾರೆ. ಅದು ಸ್ವಲ್ಪ ಅರಿಶಿನ ಹಾಕಿದೆ. ಇದಕ್ಕೆ ನೋಡಿ ತೊಳೆದಿಟ್ಕೊಂಡಿರೋದು ಅವಲಕ್ಕಿನ ಹಾಕಿ ಬಾಡಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಮಕ್ಕಳು ಹೆಂಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಅಂತೂ ಏನು ತಿನ್ನಲ್ಲ ರೀ. ದೋಸೆ ಇಡ್ಲಿ ಮಾಡಂತಾರೆ, ದಿನ ಏನು ಮಾಡೋದು, ದೋಸೆ ಇಡ್ಲಿ. ಅವ್ರ ಟಿಫನ್ಗೆ ಈಗ ರೆಡಿ ಆಯಿತು ಅವಲಕ್ಕಿ. ಮನೆಯವರಿಗೆ ಚಿತ್ರಾನ್ನ, ಅವರಿಗೆ ಅವಲಕ್ಕಿ, ಮಕ್ಕಳಿಗೆ. ಇದಕ್ಕೆ ಸ್ವಲ್ಪ ಪುಟಾಣಿ ಪುಡಿ ಹಾಕಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಪುಟಾಣಿ ಪುಡಿ ಹಚ್ತೀವಿ ನಾವು. ಪುಟಾಣಿ ಪುಡಿ ಅಂದರೆ ಹುರಿಗಡ್ಲೆ ಪುಡಿ. ಇವಾಗ ರೆಡಿ ಆಯಿತು ಅವಲಕ್ಕಿ. ಇವಾಗ ಚೌಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ರೊಟ್ಟಿಗೆ ಇವತ್ತು ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನಕ್ಕೆ. ಚೌಳಿಕಾಯಿನ ತೊಳೆದು ಬಿಡಿಸಿಟ್ಕೊಂಡಿದ್ದೀವಿ, ಸೋಸ್ಕೊಂಡು ಮುರಿದು. ಇದು ಜವಾರಿ ಚೌಳಿಕಾಯಿ. ನಿಮ್ಮ ಕಡೆ ಸಿಗಲ್ಲ, ಆ ಕಡೆ ಬೆಂಗಳೂರು ಸೈಡದು ಏನೂ ಸಿಗಲ್ಲ, ಈ ಕಡೆ ಸಿಗುತ್ತೆ ನಮ್ಮ ಕಡೆ. ಇವಾಗ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಚೆಂದ ಕೆಂಪಗಾಗೋವರೆಗೂ ಹುರಿಬೇಕು ಚೌಳಿಕಾಯಿನ. ಎಣ್ಣೆ ಹಾಕಿ ಹುರ್ಕೊಳ್ಳಿ. ಚೆನ್ನಾಗಿರೋ ಚೌಳಿಕಾಯಿ ಪಲ್ಯ ಆಮೇಲೆ ರೊಟ್ಟಿ ಜೊತೆ ತಿಂದರೆ ಸೂಪರ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಕಡೆ ಎಲ್ಲ ಜವಾರಿ ಸಿಗ್ತವೆ, ನಿಮ್ಮ ಕಡೆ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವುದಿರುತ್ತೆ ಅದೇ ಮಾಡಬೇಕಲ್ವ, ಮತ್ತೇನು ಮಾಡೋದು. ಇವಾಗ ಎಲ್ಲ ಹೈಬ್ರಿಡ್ ಜಾಸ್ತಿ. ಇವಾಗ ಎಣ್ಣೆ ಚೆನ್ನಾಗಿ ಹುರ್ಕೋಬೇಕು. ನಮ್ಮ ಅತ್ತೆ ಸೋಸಿಟ್ಟಿದ್ರು ರಾತ್ರಿನೇ, ಎಲ್ಲ ಅವರೇ ಮಾಡೋದು, ಸೋಸಿರ್ತಾರೆ ಕಾಯಿಪಲ್ಯ ಎಲ್ಲ. ಇವಾಗ ಹುರ್ಕೊಂಡಿದ್ದಾಯ್ತು ನೋಡಿ, ಹುರಿತಾ ಇದ್ದೀನಿ. ಹುರಿದೇ ತೆಗ್ದು ಇವಾಗ ನೋಡಿ ಕೆಂಪಗಾಗೋವರೆಗೂ ಹುರಿದಿದ್ದೀನಿ. ಎಣ್ಣೆ ಹಾಕ್ಕೊಂಡು ಕೆಂಪು ಕಂದು ಬಣ್ಣವರೆಗೂ ಉದ್ದಕ್ಕೆ ಉಳ್ಳಾಗಡ್ಡಿ ಪಾನೆ ಕೊಡ್ಬೇಕು ರೀ. ಎಣ್ಣೆ, ಉಳ್ಳಾಗಡ್ಡಿ ಮತ್ತು ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಪಾನೆ ಕೊಟ್ಟಿದ್ದೀನಿ. ಉಳ್ಳಾಗಡ್ಡಿ ಹಾಕಿದೆ. ಇವಾಗ ಅದೇ ಹುರಿದಿರೋ ಪಾತ್ರೆಯಲ್ಲೇ ಹಾಕ್ಕೊಂಡಿರೋದು. ಸ್ವಲ್ಪ ಉಪ್ಪು ಹಾಕಿ ಸ್ಮ್ಯಾಶ್ ಆಗುತ್ತೆ ಜಲ್ದಿ. ಇವಾಗ ಟೊಮಟೊ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ರೀ. ಹಸಿಮೆಣ್ಸಿನ್ಕಾಯಿ ಹಾಕೊಂಡು ನಮ್ಮ ಮನೆಯಾಗ ತಿನ್ನಲ್ಲ ಅಂತೇಳಿ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಸೂಪರ್ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಅದೊಂಥರ ಬೇರೆ ಇರುತ್ತೆ. ಇವಾಗ ಹುರಿದಿರೋದೆಲ್ಲ ಹಾಕ್ಕೊಂಡಿದ್ದೀನಿ ಚೌಳಿಕಾಯಿ. ಇವಾಗ ಖಾರ ಉಪ್ಪು ಹಾಕಬೇಕು. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ನಾವು ಮನೆಯಲ್ಲೇ ಮಾಡ್ತೀವಿ ಮಸಾಲೆ ಅಂತ ಹೇಳಿದ್ನಲ್ವ, ಅದು ಮಸಾಲೆ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇವಾಗ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಬಿಡಬೇಕು ಒಂದು 10 ನಿಮಿಷ, ಅಂದರೆ ಚೆನ್ನಾಗಿ ಬೇಯುತ್ತೆ. ಇವಾಗ ಕುದೀತಾ ಇದೆ ಚೌಳಿಕಾಯಿ ಪಲ್ಯ ನೋಡಿ, ಕುದೀತಾ ಇದೆ ನೀರು ಹಾಕಿಂದ. ಮುಚ್ಚಳ ಮುಚ್ತಾ ಇದ್ದೀನಿ ನಾನು. ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು ಚೆನ್ನಾಗಿ. ನೋಡಿ ಇವಾಗ ರೆಡಿ ಆಯಿತು, ಕುದೀತಾ ಇದೆ. ಇದಕ್ಕೆ ನಾನು ಶೇಂಗಾ ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಶೇಂಗಾ ಕಾಳು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀನಿ, ದಿನ ಪಲ್ಯಕ್ಕೆ ಹಚ್ಚಬೇಕಂತ ಹುರಿದು. ಇದಕ್ಕೊಂದು ನೋಡಿ ಇಷ್ಟು ಒಂದು 2 ಚಮಚ ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಕಡಲೆ ಬೀಜದ ಪೌಡ್ರ್ ಅದು.
ನಮ್ಮ ಕಡೆ ಎಲ್ಲ ಶೇಂಗಾ ಅಂತಾರೆ, ನಿಮ್ಮ ಕಡೆ ಪೌಡರ್ ಅಂತಾರೆ, ಗೊತ್ತಾಗುತ್ತೆ ಇಲ್ವ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಪೌಡ್ರ್ ಹಾಕಿ ರೆಡಿ ಆಯಿತು ಪಲ್ಯ. ಇವಾಗ ತಿನ್ನೋದಕ್ಕೆ ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು ಇದು ಪಲ್ಯ. ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡಬೇಕು, ತೊಗೊಂಡು ಮೇಲೆ ಹೋಗ್ಬೇಕು. ಒಲೆ ಮೇಲೆ ಮಾಡ್ತೀನಿ ರೊಟ್ಟಿ. ನಾನು ರೊಟ್ಟಿದ ವಿಡಿಯೋ ಮಾಡ್ತೀನಿ, ಒಂದು ದಿನ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ, ಹೇಗೆ ನಾದ್ಕೋಬೇಕು ಹೇಗೆ ಮಾಡಬೇಕು ಅಂತ. ಇವಾಗ ಜಸ್ಟ್ ಹಾಗೆ ಮಾಡಿದೆ ವಿಡಿಯೋ. ರೊಟ್ಟಿ ಬಡ್ದು ನಾನು ಒಲೆ ಮೇಲೆ ಮಾಡೋದು ರೊಟ್ಟಿ ಫ್ರೆಂಡ್ಸ್, ಏನು ತಿಳ್ಕೊಬೇಡಿ. ನಾವು ನಮ್ಮ ಮನೆಯಲ್ಲೆಲ್ಲ ನೀರು ಕಾಯ್ಸೋದು ಮತ್ತು ರೊಟ್ಟಿ ಮಾಡೋದು ಒಲೆ ಮೇಲೆ ಮಾಡ್ತೀವಿ. ಕಟ್ಟಿಗೆ ಇರ್ತಾವ, ಹಂಗಾಗಿ ಗ್ಯಾಸ್ ಮೇಲಾದ್ರೆ ದಪ್ಪ ಆಗ್ತಾವೆ ರೊಟ್ಟಿ. ನನಗೆ ಗೊತ್ತಿಲ್ಲ ಯಾಕಂದ್ರೆ ಒಲೆ ಮೇಲಾದರೆ ಚೆಂದಂಗೆ ತೆಳ್ಳಗೆ ಮಾಡ್ತೀನಿ ಕೂತ್ಕೊಂಡು. ಗ್ಯಾಸ್ ಮೇಲೆ ನಿಂತು ಮಾಡಬೇಕಲ್ವ, ಬೇಸರ ಆಗುತ್ತೆ. ಹಂಗಾಗಿ ರೊಟ್ಟಿ ಬಡ್ದಾಯಿತು. ಇವಾಗ ನೋಡಿ ರೆಡಿ ಅದು ರೊಟ್ಟಿ ಎಲ್ಲ. ದಿನ ರೊಟ್ಟಿ ಒಲೆ ಮೇಲೆ ಮಾಡೋದು ನಾನು. ರೆಡಿ ಆಯಿತು ಫ್ರೆಂಡ್ಸ್. ಈಗ ಚೌಳಿಕಾಯಿ ಪಲ್ಯ